ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 1000 ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸ್ಪೆಕ್ಟೆಡ್ 1:3 ಅಥವಾ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಕಟ್ ಆಫ್ ಎಷ್ಟು ನಿಂದಿರುತ್ತೆ ಇವತ್ತಿನ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಯಾರ್ಯಾರೆಲ್ಲ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಂಡಿದ್ದೀರಾ ನೋಡ್ರಿ, ಪ್ರತಿಯೊಬ್ಬರು ಕೂಡ ನಿಮ್ಮ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡಿರೋದು ಉತ್ತಮ. ಯಾಕಂದರೆ ಇನ್ನೇನು ಕೆಲವೇ ಒಂದು ವೀಕ್ದಲ್ಲಿ ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ಕಂಡಕ್ಟನ್ನು ಮಾಡ್ತಾರೆ. ಅದಕ್ಕಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಸಂಬಂಧಿಸಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಜಿಲ್ಲಾವಾರು ಎಕ್ಸ್ಪೆಕ್ಟೆಡ್ 1:3 ಕಟ್ ಆಫ್ ಎಷ್ಟು ನಿಂತಿರ್ತಂತ ನೋಡ್ಕೊಂಬರೋಣ. ಸ್ನೇಹಿತರೆ, 1:3 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟನ್ನು ಮಾಡಲು ನಾವು ಈಗ ಆಲ್ರೆಡಿ VK ಕನ್ನಡ ಟೆಲಿಗ್ರಾಮ್ ಗ್ರೂಪಿಂದ ಲಕ್ಷ್ಮೀಕಾಂತ್ ಪಾಟೀಲ್ ಸರ್ ಅವರು ಯಾರೆಲ್ಲ ಅಂಕನ ಎಷ್ಟೆಲ್ಲ ಅಂಕಗಳನ್ನ ಪಡೆದುಕೊಂಡಿದ್ದಾರೆ ನೋಡ್ರಿ, ಅದಕ್ಕೆ ಸಂಬಂಧಿಸಿದಂತೆ ಹೈಯೆಸ್ಟ್ ಅಂದ್ರೆ ಹೆಚ್ಚಿನ ಅಂಕದಿಂದ ಕಡಿಮೆ ಅಂಕದವರೆಗೆ ಇಳಿಕೆ ಕ್ರಮದಲ್ಲಿ ಜೋಡಿಸಲಾಗಿರ್ತದೆ. ಇದು ಬಂದು ಕೆ ಬಂದ ಏನು ಅಫಿಷಿಯಲ್ ಆದ ಸ್ಕೋರ್ ಲಿಸ್ಟ್ ಇತ್ತಲ್ಲ, ಆ ಲಿಸ್ಟ್ನಲ್ಲಿರೋ ಪ್ರತಿಯೊಬ್ಬ ಅಭ್ಯರ್ಥಿದು ಕೂಡ ಇಳಿಕೆ ಕ್ರಮದಲ್ಲಿ ಜೋಡಿಸಲಾಗಿರ್ತದೆ. ಇಲ್ಲಿ ನೋಡ್ಕೋಬಹುದು ಹೈಯೆಸ್ಟ್ ಮಾರ್ಕ್ಸ್ ಯಾವ ರೀತಿ ಇರ್ತದೆ ಅಂತೇಳಿ. ಇದನ್ನು ಆಧಾರನ ಇಟ್ಟುಕೊಂಡು ನಾವಿಲ್ಲಿ 1:3 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತಿದ್ವಿ. ಯಾವುದೇ ರೀತಿಯ ಮೀಸಲಾತಿಗೆ ಅನುಗುಣವಾಗಿ ನಾವಿಲ್ಲಿ ಕಟ್ ಆಫ್ ಅನ್ನು ತಯಾರಿಸಲ್ಲ, ಕೇವಲ ಎಕ್ಸ್ಪೆಕ್ಟೆಡ್ ಇಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ರೆ ಕೂಡ ನೀವು ಕೂಡ ಸೇಫ್ ಆಗಿರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಈಗ ಸ್ನೇಹಿತರೆ, ಈಗ ನಾವು ಮೊದಲಿಗೆ ವಿಜಯಪುರ ಜಿಲ್ಲೆಗೆ ಸಂಬಂಧಿಸಿದಂತೆ 1:3 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿ ಒಟ್ಟಾರೆಯಾಗಿರೋ ಪೋಸ್ಟ್ಗಳೆಷ್ಟು, ಅದೇ ರೀತಿ ಮಹಿಳೆಯರಿಗೆ ಎಷ್ಟು ಪೋಸ್ಟ್ ಅದಾವು, ಪುರುಷರಿಗೆ ಎಷ್ಟು, ಜನರಲ್ ಕ್ಯಾಟಗರಿಗೆ ಎಷ್ಟು ಅಂತೇಳಿ ವಿವಿಧವಾದ ಇಲ್ಲಿ ಪೋಸ್ಟನ್ನು ಮಾಡಿರ್ತಾರೆ. ಅದರಲ್ಲಿ ನಾವು ಸಂಬಂಧಿಸಿದಂತೆ ಜನರಲ್ ಕ್ಯಾಟಗರಿಗೆ ಮತ್ತು ಉಳಿದ ಎಲ್ಲ ಕ್ಯಾಟಗರಿಗೆ ಸಂಬಂಧಿಸಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನು ನೋಡ್ಕೊಂಬರೋಣ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದ ಬೇಸಿಕ್ ಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಇದನ್ನು ನೋಡಿಕೊಂಡು ನಾವಿಲ್ಲಿ ಎಕ್ಸ್ಪೆಕ್ಟೆಡ್ 1:3 ಕಟ್ ಆಫ್ ಅನ್ನು ತಯಾರಿಸಲಾಗಿರ್ತದೆ. ಸ್ನೇಹಿತರೆ, ಮೊದಲಿಗೆ ವಿಜಯಪುರ ಜಿಲ್ಲೆಯದು ನೋಡೋದಾದರೆ, ಸ್ನೇಹಿತರೆ ಇಲ್ಲಿ ಏನಿದಾವಲ್ಲ, ಇಲ್ಲಿ ಗ್ರಾಮೀಣ ಅಭ್ಯರ್ಥಿ, ಅಂಗವಿಕಲ ಅಭ್ಯರ್ಥಿ, ಮಾಜಿ ಸೈನಿಕರು, ಕನ್ನಡ ಮಾಧ್ಯಮ ಯೋಜನೆ ಇರಿಸುತ್ತೆ ಏನಿದೆಲ್ಲ, ಇವ್ರಿಗೆ ನಾವೀಗ ಆಲ್ರೆಡಿ ಏನು ಹೇಳ್ತೀವಲ್ಲ, ಈಗ ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ 1:3 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸ್ವಲ್ಪ ವೇರಿಯೇಷನ್ ಆಗ್ತವೆ. ಯಾಕೆ ವೇರಿಯೇಷನ್ ಆಕಪ್ಪ ಅಂದ್ರೆ, ನಿಮ್ಮದು ಫ್ರೆಷರ್ಸ್ ಅಭ್ಯರ್ಥಿ ಅಥವಾ ಯಾವುದೇ ಜನರಲ್ ಕ್ಯಾಟಗರಿಗೆ ಅಭ್ಯರ್ಥಿಗೆ ನಿಮಗೆ ಹೋಲಿಸಿದ್ರೆ ತುಂಬಾ ವ್ಯತ್ಯಾಸ ಆಗಿರ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿ ಮೀಸಲಾತಿಗೆ ಅನುಗುಣವಾಗಿ ಅದೇ ಕ್ಯಾಟಗರಿಗೆ ಅಂತೇಳಿ ಪೋಸ್ಟ್ ಅಂತ ಮೀಸಲಿಟ್ಟಿರ್ತಾರೆ. ಆ ಅಭ್ಯರ್ಥಿ ಏನಾದರೂ ದೊರಕದೇ ಇದ್ದಲ್ಲಿ ಅಥವಾ ಆ ಅಭ್ಯರ್ಥಿ ಇಲ್ಲದೇ ಇದ್ದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಚಾನ್ಸ್ ಸಿಗೋ ಸಾಧ್ಯತೆ. ಇಲ್ಲಿ ಮೀಸಲಾತಿ ಇರುವ ಅಭ್ಯರ್ಥಿದು 70 ಕೂಡ ತೆಗೆದುಕೊಂಡು ಆಯ್ಕೆಯಾಗುವ ಸಾಧ್ಯತೆ ಕೂಡ ಇರ್ತದೆ. ಯಾಕಪ್ಪ ಅಂದ್ರೆ ಅಲ್ಲಿ ಮೀಸಲಾತಿಗಳು ಇರ್ತಾವೆ. ಸ್ನೇಹಿತರೆ, ನಾವೀಗ ಜನರಲ್ ಆಗಿ ನೋಡೋದಾದ್ರೆ, ಜನರಲ್ ಕ್ಯಾಟಗರಿಗೆ ಪುರುಷ ಅಭ್ಯರ್ಥಿಗಳಿಗೆ ಕಟ್ ಆಫ್ ಎಷ್ಟು ನಿಂದಿರ್ತಪ್ಪ ಅಂದ್ರೆ, ಇಲ್ಲಿ ಒಟ್ಟಾರೆಗೆ 7 ಪೋಸ್ಟ್ ಇದ್ದು, ನಿಮಗೆ ಗೊತ್ತಿದೆ ಆಲ್ರೆಡಿ, ಇದಕ್ಕೆ ಹೇಳಿದ್ದೀನಿ ಸಂಬಂಧಿಸಿ ಅಂತ ಹೇಳಿರ್ತೀನಿ. ಸ್ನೇಹಿತರೆ, ಇಲ್ಲಿ 129ಕ್ಕಿಂತ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡ ಪುರುಷ ಅಭ್ಯರ್ಥಿ ಜನರಲ್ ಕ್ಯಾಟಗರಿಗೆ ಆಯ್ಕೆಯಾಗುವ ಸಾಧ್ಯತೆ ಇರ್ತದೆ. ಇಲ್ಲಿ ಕೇವಲ ಜನರಲ್ ಕ್ಯಾಟಗರಿಗೆ ಅಂತೇಳಿ ಒಂದು ಪೋಸ್ಟ್ ಇರ್ತದೆ, ಅದು 129ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ ಅಭ್ಯರ್ಥಿಗೆ ಮಾತ್ರ ಸಿಗ್ತದೆ. ಹೈಯೆಸ್ಟ್ ಬಂದು ಇಲ್ಲಿ ಒಬ್ಬ ಅಭ್ಯರ್ಥಿದು 129.75 ಅಂಕ ಇರ್ತದೆ. ಬೇಕಾದ್ರೆ ನೀವು ಕೂಡ ಒಮ್ಮೆ ಹೋಗಿ ಚೆಕ್ ಮಾಡಿಕೊಳ್ಳಬಹುದು, ನೀವು ಕೂಡ ಆಯ್ಕೆ ಆಗಿರತ್ತವ ಇಲ್ಲ ಅಂತೇಳಿ. ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿಯೊಂದು ಡಿಸ್ಟಿಕ್ದು ಕಟ್ ಆಫ್ ಲಿಸ್ಟ್ ಏನಿದೆ, ನೀವು ಆಲ್ರೆಡಿ ಏನು ಸ್ಕೋರ್ ಬಂದಿರ್ತದಲ್ಲ, ಆ ಸ್ಕೋರಿಗೆ ಅನುಗುಣವಾಗಿ ಸ್ಕೋರ್ ಲಿಸ್ಟನ್ನು ಇಳಿಕೆ ಕ್ರಮವಾಗಿ ನಾವು ಇಲ್ಲಿ ಜೋಡಿಸ್ಕೊಂಡು ಬರಲಾಗಿರ್ತದೆ. ಹೆಚ್ಚಿನ ಅಂಕದಿಂದ ಕಡಿಮೆ ಅಂಕದವರೆಗೂ ಇಳಿಕೆ ಕ್ರಮದ ರೀತಿಯಲ್ಲಿ ಜೋಡಿಸಿದ್ದ PDF ನಾವು ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತಾವೆ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಮುಂದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ ನಿಮ್ಮದು ಕೂಡ ಆಯ್ಕೆ ಆಗಿರತ್ತೇಳಿ ಚೆಕ್ ಮಾಡಿಕೊಳ್ಬೋದಾಗಿರ್ತದೆ. ಸ್ನೇಹಿತರೆ, ಅದೇ ರೀತಿ ಜನರಲ್ ಕ್ಯಾಟಗರಿಗೆ 129ಕ್ಕಿಂತ ಹೆಚ್ಚಿನ ಅಂಕ ಆದರೆ ಪುರುಷ ಅಭ್ಯರ್ಥಿದು 110ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡರೆ 2A 2B ಅಥವಾ 3A 3B ಅಭ್ಯರ್ಥಿಗಳು, ಅದೇ ರೀತಿ SC ST ಅಭ್ಯರ್ಥಿಯಲ್ಲಿ ಕೂಡ ನೀವು ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ. ಕೇವಲ ಇಲ್ಲಿ ಎಷ್ಟು ಅಭ್ಯರ್ಥಿಗಳು ಆಯ್ಕೆ ಆಗಪ್ಪ ಅಂದರೆ 7 ಅಂದರೆ 7 × 3 ಮಾಡಿದರೆ 21 ಅಭ್ಯರ್ಥಿಗಳು ಮಾತ್ರ ಆಯ್ಕೆ ಆಗ್ತೀರ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗೆ ನೋಡಿದರೆ 110ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ ಅಭ್ಯರ್ಥಿ ಆಯ್ಕೆ ಆಗ್ತಾರ. ಇಲ್ಲಿ ಜನರಲ್ ಕ್ಯಾಟಗರಿಗೆ ಒಂದು ಹುದ್ದೆ ಮಾತ್ರ ಇರ್ತದೆ. ಆದ ಅಭ್ಯರ್ಥಿ ಬಂದು ಫಿಮೇಲ್ ಅಭ್ಯರ್ಥಿ 110ಕ್ಕಿಂತ ಹೆಚ್ಚಿನ ಅಂಕ ಪಡೆದ ಒಬ್ಬ ಅಭ್ಯರ್ಥಿ ಮಾತ್ರ ಆಯ್ಕೆ ಆಗ್ತಾರ. ಅದೇ ರೀತಿ ಜನರಲ್ ಕ್ಯಾಟಗರಿ ಹೊರತುಪಡಿಸಿ 3A 3B ಅಥವಾ 2A SC ST ಏನದಲ್ಲ, ಅವರಿಗೆ 101ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ ಮಹಿಳಾ ಅಭ್ಯರ್ಥಿಗಳು ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ. ಸ್ನೇಹಿತರೆ, ಇಲ್ಲಿ ಮೀಸಲಾತಿಗೆ ಅನುಗುಣವಾಗಿ ಸ್ವಲ್ಪ ವೇರಿಯೇಷನ್ ಹಾಕೊಂಡ್ರೆ 3 ರಿಂದ 5 ಅಂಕದವರೆಗೂ ಕೂಡ ಇಲ್ಲಿ ವೇರಿಯೇಷನ್ ಆಗುವ, ಹೆಚ್ಚಿನ ಆಗ್ಬೋದು ಅಥವಾ ಕಡಿಮೆನೇ ಆಗ್ಬೋದು. ಯಾಕಂದರೆ ಇಲ್ಲಿ ಮೀಸಲಾತಿ ಅನುಗುಣ, ಅದೇ ರೀತಿ
ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕರಿಗೆ ಜಸ್ಟ್ 70ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡಿದ್ದರೆ ಕೂಡ ಅವರು ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಇನ್ನು ಅದೇ ರೀತಿ ಬೆಳಗಾವಿ ವಿಭಾಗಕ್ಕೆ ನೋಡೋದಾದರೆ ಸ್ನೇಹಿತರಲ್ಲಿ ಒಟ್ಟಾರೆಯಾಗಿ 64 ಪೋಸ್ಟ್ಗಳಿದ್ದು ಆ 64 ಪೋಸ್ಟ್ಗಳಲ್ಲಿ ಮಹಿಳೆಯರಿಗೆ ಅಂತ 23 ಪೋಸ್ಟ್ಗಳು ಮೀಸಲಿರ್ತವೆ. ಈ 23 ಪೋಸ್ಟ್ಗಳಲ್ಲಿ 10 ಜನರಲ್ ಕ್ಯಾಟಗರಿಗೆ ಅಭ್ಯರ್ಥಿಗಳಿಗಿರ್ತವೆ. ಆ ಜನರಲ್ ಕ್ಯಾಟಗರಿ ಅಭ್ಯರ್ಥಿದು ಕಟಾಪ್ ಎಷ್ಟಿಂದ ನೋಡಿದ್ರೆ ಮಹಿಳಾ ಅಭ್ಯರ್ಥಿದು ಜನರಲ್ ಕ್ಯಾಟಗರಿಗೆ ಆಯ್ಕೆ ಆಗಬೇಕಪ್ಪ ಅಂದ್ರೆ 130ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ ಮಹಿಳಾ ಅಭ್ಯರ್ಥಿಗಳು ಆಯ್ಕೆ ಆಕಾರ. ಅದೇ ರೀತಿ ಥರ್ಡ್ ಎ, ಥರ್ಡ್ ಬಿ, 2A ಏನೆಲ್ಲ ಅದರ್ ಕಾಸ್ಟ್ ಅದಾವಲ್ಲ ಆ ಅಭ್ಯರ್ಥಿ 102ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ್ರೆ ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ. ಇದು ಬಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೇಳ್ತಾ ಇರೋದು. ಯಾವುದೇ ರೀತಿಯ 1:1 ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟ್ ಆಗಿರಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಅದೇ ರೀತಿ ಪುರುಷ ಅಭ್ಯರ್ಥಿದು ನೋಡಿದರೆ ಸ್ನೇಹಿತರಲ್ಲಿ ಒಟ್ಟಾರೆಯಾಗಿ ಜನರಲ್ ಕ್ಯಾಟಗರಿಗೆ 4 ಹುದ್ದೆಗಳಿದ್ದು 140ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ 4 ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ. ಅದೇ ರೀತಿ ಉಳಿದ ಅಭ್ಯರ್ಥಿಗಳು ಮೀಸಲಾತಿ ಅದೇ ರೀತಿ 2A, 3B ಏನೇ ಅದಾವಲ್ಲ ಆ ಮೀಸಲಾತಿಗೆ ಅನುಗುಣವಾಗಿ ಆಯ್ಕೆ ಆಗಬೇಕಪ್ಪ ಅಂದ್ರೆ 120ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡವರು ನೀವು ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ. ಒಟ್ಟಾರೆಯಾಗಿ ಇಲ್ಲಿ 192 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ 1:3ಗೆ. ಅದೇ ರೀತಿ ನೆಕ್ಸ್ಟ್ ಜಿಲ್ಲೆದು ನೋಡೋದಾದರೆ ಧಾರವಾಡದಲ್ಲಿ ಒಟ್ಟು ಖಾಲಿ ಇರುವ ಹುದ್ದೆಗಳು ನೋಡಿದರೆ 12 ಹುದ್ದೆಗಳು ಖಾಲಿ ಇದ್ದು ಇದು 1:3ಗೆ ಒಟ್ಟು 36 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. ಪುರುಷರು ಇದರಾಗೂ ಬರ್ತಾರೆ, ಮಹಿಳೆಯರು ಅಥವಾ ಅಂಗವಿಕಲ ಅಭ್ಯರ್ಥಿಗಳು, ಮಾಜಿ ಸೈನಿಕರು, ತೃತೀಯ ಲಿಂಗ ಎಲ್ಲ ಕೂಡ 36 ಅಭ್ಯರ್ಥಿಗಳು. ಇದು 1:3ಗೆ. ಅದೇ ರೀತಿಯಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಅಂತೇಳಿ ಜನರಲ್ ಕ್ಯಾಟಗರಿ ಕೇವಲ ಒಂದು ಹುದ್ದೆ ಇತ್ತು 134ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ ಒಬ್ಬ ಅಭ್ಯರ್ಥಿ ಆಯ್ಕೆ ಆಗ್ತಾನೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗೆ ಒಟ್ಟಾರೆಯಾಗಿ ಇಲ್ಲಿ ಜನರಲ್ ಕ್ಯಾಟಗರಿಗೆ 3 ಹುದ್ದೆಗಳು ಖಾಲಿ ಇದ್ದು ಮಹಿಳೆಯರಿಗೆ ಅಂತೇಳಿ 3 ಹುದ್ದೆಗಳು ಖಾಲಿ ಇದ್ದು 12 ಹುದ್ದೆಗಳಲ್ಲಿ ಅದರಲ್ಲಿ 2 ಜನರಲ್ ಕ್ಯಾಟಗರಿಗೆ ಇರ್ತಾವೆ. ಅದರಲ್ಲಿ ಕೂಡ ಇಲ್ಲಿ ಆಯ್ಕೆ ಆಗಬೇಕಪ್ಪ ಅಂದ್ರೆ ಒಬ್ಬ ಅಭ್ಯರ್ಥಿದು 107 ಆಗಿ ಆಯ್ಕೆ ಆಗ್ತಾರ ಒಬ್ಬ ಮಹಿಳಾ ಅಭ್ಯರ್ಥಿ, ಇನ್ನೊಬ್ಬರದು 144 ಅಂಕಗಳನ್ನು ತೆಗೆದುಕೊಂಡು ಇವರು 1:3ಗೆ ಕೂಡ ಆಯ್ಕೆ ಆಗ್ತದೆ ಅಥವಾ 1:1ಗೆ ಕೂಡ ನಾವು ಆಯ್ಕೆ ಆಗುವ ಸಾಧ್ಯತೆ ಕೂಡ ಇರ್ತದೆ. ಇನ್ನು ಅದೇ ರೀತಿ ಥರ್ಡ್ ಬಿ ಅದೇ ರೀತಿ SC ST 2A 2B ಅದೇ ಅಭ್ಯರ್ಥಿ ಆದರೂ ಕೂಡ ಇಲ್ಲಿ ಜನರಲ್ ಸ್ವಲ್ಪ ಸ್ಪೀಡಾಗಿ ವಿಡಿಯೋ ಮಾಡೋಕ್ಕೆ ಹೋಗೋ ಸಂಬಂಧ ಸ್ವಲ್ಪ ಬಾಯಿ ತೊದಲಿಕೆ ಮಾತುಗಳು ಕೂಡ ಬರ್ತಾ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರಲ್ಲಿ ಪುರುಷ ಅಭ್ಯರ್ಥಿಗೆ 105ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ ಅಭ್ಯರ್ಥಿಗಳು ಆಯ್ಕೆ ಆಗೋ ಸಾಧ್ಯತೆ ಇರ್ತದೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗೆ ಕೊನೆಯ ಅಭ್ಯರ್ಥಿದು ಎಷ್ಟಪ್ಪ ಅಂದ್ರೆ 95.50ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ ಅಭ್ಯರ್ಥಿಗಳು ಇಲ್ಲಿ 1:3ಗೆ ಆಯ್ಕೆ ಆಗ್ತಾರೆ. ಇನ್ನು ಅದೇ ರೀತಿ ಮೈಸೂರು ವಿಭಾಗಕ್ಕೆ ನೋಡಿದರೆ ಮೈಸೂರಿಗೆ ಸಂಬಂಧಿಸಿದಂತೆ ಇಲ್ಲಿ ಒಟ್ಟು 66 ಹುದ್ದೆಗಳು ಖಾಲಿದ್ದು ಒಟ್ಟಾರೆಯಾಗಿ ಇಲ್ಲಿ 198 ಅಭ್ಯರ್ಥಿಗಳನ್ನು 1:3ಗೆ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಅಂದರೆ ಒಂದು ಪೋಸ್ಟಿಗೆ 3 ಜನ ಅಂತೇಳಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ನಿಮ್ಮನ್ನು ಕರೀತಾರೆ. ಇಲ್ಲಿ ಜನರಲ್ ಕ್ಯಾಟಗರಿ ಅಥವಾ ಪುರುಷ ಅಭ್ಯರ್ಥಿಗಳಂತೇಳಿ 4 ಪೋಸ್ಟ್ಗಳು ಖಾಲಿದ್ದು ಮಹಿಳಾ ಅಭ್ಯರ್ಥಿಗಳಿಗೆ 23, ಅದರಲ್ಲಿ ಜನರಲ್ ಕ್ಯಾಟಗರಿಗೆ 10 ಪೋಸ್ಟ್ಗಳು ಖಾಲಿ ಇರ್ತವೆ. ಸ್ನೇಹಿತರೆ ಜನರಲ್ ಕ್ಯಾಟಗರಿ ಪುರುಷ ಅಭ್ಯರ್ಥಿಗಳಿಗೆ ಆಯ್ಕೆ ಆಗಬೇಕಪ್ಪ ಅಂದ್ರೆ 138ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ್ರೆ ನೀವು ಜನರಲ್ ಕ್ಯಾಟಗರಿಯಲ್ಲಿ ಆಯ್ಕೆ ಆಗ್ತೀರ. ಇನ್ನು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 10 ಏನು ಪೋಸ್ಟ್ ಅದಾವಲ್ಲ ಆ ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಒಟ್ಟಾರೆಯಾಗಿ 122ಕ್ಕಿಂತ ಹೆಚ್ಚಿನ ಅಂಕ ನೀವೇನಾದರೂ ತೆಗೆದುಕೊಂಡಿದ್ದೇ ಆಗಲಿ ನೀವು ಜನರಲ್ ಕ್ಯಾಟಗರಿಯಲ್ಲಿ ಆಯ್ಕೆ ಆಗ್ತಾರೆ. ಇನ್ನು ಅದೇ ರೀತಿ ಅದರ್ ಕಾಸ್ಟ್ಗೆ ಸಂಬಂಧಿಸಿದಂತೆ ಅಥವಾ ಮೀಸಲಾತಿಗೆ ಅನುಗುಣ ಇಲ್ಲಿ ನೋಡ್ಕೊತ ಹೋಗೋದಾದ್ರೆ ಕ್ಯಾಟಗರಿಯಲ್ಲಿ ಏನದಾವಲ್ಲ 2A, 3A, 3B, 2A SC ST 2B ಕ್ಯಾಟಗರಿ P1ಕ್ಕೆ ಸಂಬಂಧಿಸಿದಂತೆ ಪುರುಷ ಅಭ್ಯರ್ಥಿಗಳದ್ದು ಸ್ಕೋರ್ ಎಷ್ಟಾಗಿರ್ಬೇಕಪ್ಪ ಅಂದ್ರೆ 117ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ್ರೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಆಯ್ಕೆ ಆಗೋ ಸಾಧ್ಯತೆ ಇರ್ತದೆ. ಇನ್ನು ಅದೇ ರೀತಿ ಫಿಮೇಲ್ ಕ್ಯಾಟಗರಿಗೆ ನೋಡೋದಾದರೆ 101ಕ್ಕಿಂತ ಹೆಚ್ಚಿನ ಅಂಕ ನೀವೇನಾದರೂ ಪಡೆದುಕೊಂಡಿದ್ದೇ ಆದಲ್ಲಿ ನೀವು ಕೂಡ ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಆಯ್ಕೆ ಆಗ್ತೀರಾ. ಸ್ನೇಹಿತರಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮತ್ತು ಇಲ್ಲಿ 1:3 ಕರೆದ್ರೆ ಉಳಿದರದ್ದು ಏನಿರುತ್ತಪ್ಪ 1:1ಗೆ ಸ್ವಲ್ಪ ಕಟಾಪು ತುಂಬಾ ಜಾಸ್ತಿ ನಿಂದಿರ್ತಂತಲೇ ಹೇಳ್ಬೋದು. ಸ್ನೇಹಿತರಲ್ಲಿ ಅಂಗವಿಕಲ ಅಭ್ಯರ್ಥಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನೈತಪ್ಪ ಅಂದ್ರೆ ಜಸ್ಟ್ ನೀವು 70ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ್ರೆ ಇಲ್ಲಿ ನೀವು ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ 1:3ಗೆ. ಉಳಿದ ಅಭ್ಯರ್ಥಿದು ಸ್ವಲ್ಪ ಸ್ಕೋರ್ ಇಲ್ಲೇನು ಹೇಳಿದಿಲ್ಲ ಈ ರೀತಿ ಸ್ಕೋರ್ಗಿಂತ ಹೆಚ್ಚಿನ ಆದಲ್ಲಿ ನೀವು ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿ ಮಾಜಿ ಸೈನಿಕರು ತುಂಬ ಕಡಿಮೆ ಸಂಖ್ಯೆಯಲ್ಲಿ ಜನ ಇರ್ತಾರೆ, ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳು ತುಂಬ ಕಡಿಮೆ ಇರ್ತಾರೆ, ಅದೇ ತೃತೀಯ ಲಿಂಗದವರು ಕೂಡ ಕಡಿಮೆ ಅಭ್ಯರ್ಥಿಗಳು ಇರ್ತಾರೆ. ಅದಕ್ಕಾಗಿ ಅವ್ರದ್ದು ಕಟಾಪ್ ತುಂಬ ಕಡಿಮೆ ನಿಂದಿರ್ತದೆ. ಉಳಿದ ಅಭ್ಯರ್ಥಿದು ನಿಮ್ಮದು ಕಟಾಪ್ ಸ್ವಲ್ಪ ಹೈ ನಿಂದಿರ್ತದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ ಇದು ಬಂದು ಕೇವಲ 1:3 ಎಕ್ಸ್ಪೆಕ್ಟೆಡ್ ಕಟಾಪ್ ಇರ್ತಿದೆ. ಯಾವುದೇ ರೀತಿ ಮೀಸಲಾತಿಗೆ ಅನುಗುಣವಾಗಿ ತಯಾರಿಸಿದ ಕಟಾಪ್
ಅಫಿಷಿಯಲ್ ಮತ್ತು ಫೈನಲ್ ಕಟಾಪ್ ಆಗಿರಲ್ಲ, ಕೇವಲ ಒಂದು ಅಂದಾಜಿನ ಮೇಲೆ ತಯಾರಿಸಿದ ಪಟ್ಟಿಯಾಗಿರ್ತದೆ. ಸ್ನೇಹಿತರೆ, ಇದೇ ರೀತಿ ನಿಮ್ಗೆ ಬೇರೆ ಡಿಸ್ಟಿಕ್ದು ಏನಾದರೂ ಕಟಾಪ್ನ ಇಡಬೇಕಾಗಿತ್ತು ಅಂದ್ರೆ ಆದಷ್ಟು ನಿಮ್ಮ ಡಿಸ್ಟಿಕ್ಕನ್ನು ಕಮೆಂಟ್ ಮಾಡಿ. ಇನ್ನೊಂದು ನಾಳೆ ಅನ್ನೋದೇ ನಿಮಗೆ ಯಾವ ಡಿಸ್ಟಿಕ್ ಹೆಚ್ಚಿನ ಕಮೆಂಟ್ ಬಂದಿರ್ತಾವೆ ಆ ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ 1:3 ಕಟಾಪನ್ನು ನಾವು ಲಿಸ್ಟನ್ನು ಬಿಡ್ತೀವಿ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.